ಫ್ರೆಂಡ್ಸ್ ನಮಸ್ಕಾರ. ಬೆಳಗ್ಗೆ ನಮ್ಮಲ್ಲಿ ಒಂದು ಗಾಡಿ ಬಂದಿದೆ ಸರ್. ರಿವರ್ಸ್ ಗೇರ್ ಹಾಕಿದ್ರೆ ಸ್ನೈಸ್ ಬರುತ್ತೆ ಅಂತ. ಅದು ಗಾಡಿ ಯಾವ್ದಂತ ನೋಡಿದ್ರೆ AGS ಅಂತೀವಿ, AMT ಗಾಡಿ, ಸೆಮಿ ಆಟೋಮೆಟಿಕ್ ಅಂತೀವಲ್ಲ ಇದು. ಸೊ ಇದೇನಾಗುತ್ತೆ ಅಂದ್ರೆ, ಸೊ ರಿವರ್ಸ್ ಗೇರ್ ಹಾಕ್ತಿವಿ ನೋಡಿ, ಗಡಕ್ ಅಂತ ಒಂದು ಸೌಂಡ್ ಒಂದು ಬರ್ತಾ ಇದೆ. ಫ್ರೆಂಡ್ಸ್ ನೋಡಿದ್ರಲ್ಲ. ಸೊ ಇದು ಏನಾಗುತ್ತೆ ಅಂದ್ರೆ, ಡಿ ಮೋಡಲ್ ಹಾಕಿದವಾಗ ನಮ್ಗೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ಮೂವ್ ಆಗ್ತಾ ಇದೆ ಗಾಡಿ, ಸ್ವಲ್ಪ ರೈಸ್ ಆಗ್ತಾ ಇದೆ. ಸೊ ಇದು ಕಸ್ಟಮರ್ಗೆ ಸರ್ ಡ್ರೈವಿಂಗ್ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ರೆ, ಅವ್ರು ಏನ್ ಮಾಡ್ತಾ ಇದಾರೆ, ಮೂವ್ಮೆಂಟ್ ಹೋಗ್ತಾ ಇರ್ತಾರೆ, ಸೊ ಬ್ರೇಕ್ನ ಇಟ್ಕೊಂತಾರೆ. ಇದನ್ನ ಬ್ರೇಕ್ನ ಇಟ್ಕೊಂಡೆ ಸಿಗ್ನಲ್ ಅಲ್ಲ, ನಮಗೆ ಬ್ರೇಕ್ನ ಯಾವಾಗಲೂ ಇಟ್ಕೊಂಡಿರ್ತಾರೆ. 120 ಸೆಕೆಂಡ್ ಇದ್ರೂ ಬ್ರೇಕ್ ಮೇಲೆ ಕಾಲು ಇಟ್ಕೊಂತಾರೆ. ಸೊ ಆ ಥರ ಓಡಿಸ್ಬೇಡ್ದು ಸರ್. 120 ಸೆಕೆಂಡ್ ಇದ್ರೆ ಇದು ನ್ಯೂಟ್ರಲ್ ಪೊಸಿಷನ್ಗೆ ಇಟ್ಟರೆ ಇದು ಉತ್ತಮ ಅಂತ ಹೇಳ್ತಾ ಇದ್ದೆ. ಸೊ ಮತ್ತೆ ಬ್ರೇಕ್ ಮೇಲೆನೆ ಕಾಲು ಇಟ್ಕೊಂಡಿದ್ರೆ ಅವ್ರು ಆರಾಮಾಗಿರ್ಬೋದು ಅಂತ ಇಟ್ಕೊಂತಾರೆ, AC ಹಾಕ್ಕೊಂಡು. ಸೊ ಆರಾಮಾಗಿರ್ತಾರೆ ಫೋನಲ್ಲಿ ಮಾತಾಡ್ಕೊಂಡು. ಸೊ ಈ ಥರ AMT ಗಾಡಿ, AT ಗಾಡಿ ಆಗಿರಲಿ, ಯಾವುದೇ ಇರಲಿ, ಈ ಥರ ಓಡಿಸ್ಬಾರ್ದು. ನ್ಯೂಟ್ರಲ್ ಪೊಸಿಷನಲ್ಲಿ ಇಟ್ಟರೆ ನಮಗೆ ತುಂಬ ಲೈಫು ಚೆನ್ನಾಗಿ ಬರುತ್ತೆ, ಕ್ಲಚ್ಚು. ಮತ್ತೆ ಅದೇ ಥರ ನಾನು ಹೇಳಿದೆ, ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದವಾಗ ಸರ್ ಮೋಡ್ಗೆ ಹೋಗಿ ಸರ್ ಅಂತ ಹೇಳಿದೆ. ಸೊ ಮೋಡ್ ಹೆಂಗ್ ಸರ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಫಸ್ಟ್ ಗೇರ್ ಕಾಣ್ತಾ ಇದೆಯಾ, ಎಮ್, ಈ ಸೆಕೆಂಡು. ಸೊ ಇದನ್ನ ನಾವು ಮೋಡಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಯೂಸ್ ಮಾಡಿದವಾಗ ಸ್ವಲ್ಪ ಮೈಲೇಜ್ ಚೆನ್ನಾಗಿ ಬರುತ್ತೆ. ಇದು ಮೋಡ್ ಅನ್ನೋದು ಯೂಸ್ ಮಾಡ್ಕೋಬೇಕು ಬಂಪರ್ ಟು ಬಂಪರ್ ಟ್ರಾಫಿಕ್ಗೆ. ಸೊ ಬಂಪರ್ ಟು ಬಂಪರ್ ಟ್ರಾಫಿಕ್ಗೆ ಮೋಡ್ ಯೂಸ್ ಮಾಡಿದ್ರೆ